ಪಾಕಿಸ್ತಾನ ಹೆಂಗೆ ನರಿ ಬುದ್ಧಿ ತೋರಿಸುತ್ತೋ ಕೆಲವು ವ್ಯಕ್ತಿಗಳು ರಾಷ್ಟ್ರದ್ರೋಹಿಗಳಿದ್ದಾರೆ. ಹೊರಗಡೆ ರಾಷ್ಟ್ರದ್ರೋಹಿಗಳನ್ನ ಸೈನಿಕರು ಹೊಡೆದಾಕ್ತಾರೆ. ದೇಶದ ಒಳಗಿರೋಂಥ ರಾಷ್ಟ್ರದ್ರೋಹಿಗಳನ್ನು ರಾಷ್ಟ್ರಭಕ್ತರು ಗಮನಿಸ್ಬೇಕು. ಇದನ್ನು ದೇಶದ ಒಳಗಿರೋಂಥ ರಾಷ್ಟ್ರಭಕ್ತರು ರಾಷ್ಟ್ರದ್ರೋಹಿಗಳಿಗೆ ಗಮನಿಸಿ ಅವ್ರ ಬಗ್ಗೆ ಏನು ಕ್ರಮ ತಗೋಬೇಕು ಅನ್ನೋದನ್ನು ಕ್ರಮ ತಗೋಬೇಕು. ಈಗ ಏನಾಗುತ್ತೆ ನಮ್ಮ ದೇಶದ ಸಂವಿಧಾನದಲ್ಲೇ ಆಗಿದೆ. ನಾವೇನು ಮಾಡೋ ಪರಿಸ್ಥಿತಿ ಇವತ್ತಿಲ್ಲ. ಆದರೆ ಇವತ್ತಿಲ್ಲ ನಾಳೆ ಈ ರಾಷ್ಟ್ರದ್ರೋಹಿಗಳಿಗೆ ಸರಿಯಾಗಿ ಬುದ್ಧಿ ಕಲಿಸೋ ದಿನ ಖಂಡಿತ ಬರುತ್ತೆ. ನೀವು ಹೇಳೋದು ಸತ್ಯ. ಎಂಥ ರಾಷ್ಟ್ರದ್ರೋಹಿ ಕೂಡ ಬಾಂಬ್ ಹಾಕ್ದನ್ನೂ ಕೂಡ ಕೋರ್ಟಲ್ಲಿ ಇಡ್ತಿದ್ದಂಗೆ ಒಂದು 6 ತಿಂಗಳು, ವರ್ಷ, 2 ವರ್ಷಕ್ಕೆ ಬೇಲ್ ತೊಗೊಂಡು ಬಂದುಬಿಡ್ತಾರೆ. ಇಲ್ಲ ಅಂತ ನಾನು ಹೇಳಲ್ಲ. ಆ ಒಂದು ಕಾನೂನನ್ನು ತಿದ್ದುಪಡಿನೂ ಆಗಬೇಕು ನಮ್ಮ ದೇಶದಲ್ಲಿ, ಅವ ಸರಿ ಹೋಗುತ್ತೆ. ಭಾಳ ಸುಳ್ಳು ಹೇಳ್ಕೊತ ಬಂದಿದ್ದಾರೆ. ಪ್ರಾರಂಭದಿಂದನೂ ಅವರೇ ವಿಜಯೋತ್ಸವ ಆಚರಣೆ ಮಾಡ್ತೀವಿ ಅನ್ನೋಂಥ ರೂಪದಲ್ಲಿದ್ದಾರೆ. ಹಂಗಾಗಿ ಯಾಕೆ ಭಿಕ್ಷೆ ಬೇಡಕ್ಕೆ ಹೋಗಿದ್ರು ಪ್ರಪಂಚದ ಮುಂದೆ? ಕುಡಿಯೋಕ್ಕೆ ನೀರಿಲ್ಲ ಅಂತ ನಿಮ್ಮ ಟಿ ವಿಗಳೆಲ್ಲ ನೋಡ್ತಾ ಇದ್ದಲ್ಲ ಪಾತ್ರೆಗಳು, ಅಂಥ ಸ್ಥಿತಿ ಯಾಕೆ ಬಂತು? ಔಷಧಿ ಇಲ್ಲ ಅಂಥ ಪರಿಸ್ಥಿತಿ ಯಾಕೆ ಬಂತು? ಹಾಗಾಗಿ ಭಾಳ ಸುಳ್ಳು ಹೇಳ್ಕೊತ ಬಂದಿದ್ದಾರೆ. ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಮ್ಮ ದೇಶದ 26 ಜನ ಅಮಾಲಿಕ ನಾಗರಿಕರನ್ನ ಹತ್ಯೆ ಮಾಡಿದಾಗಲೇ ಪಾಕಿಸ್ತಾನ ಈ ಪ್ರಪಂಚದ ಭೂಪಟದಲ್ಲಿ ಅಳಿಸೋಗೋದಕ್ಕೆ ಆ ಒಂದು ಶವದ ಪಟ್ಟಿಗೆಗೆ ಮೊದಲನೇ ಮೊಳೆ ಹೊಡೆದಂಗೆ ಅವತ್ತೇ ಆ 26 ಜನನ ಹತ್ಯೆ ಮಾಡಿದ್ರಲ್ಲ ಅಮಾಯಕರು, ಅವತ್ತೇ ಮೊದಲನೇ ಮಳೆ ಹೊಡೆದಂಗೆ. ಅದಾದ ನಂತರ ದೇಶದ ಸೈನಿಕರು ನುಗ್ಗಿದ್ದಾರೆ. ಆ ಒಂದು ನಮ್ಮ ದೇಶದ ಪ್ರಧಾನಮಂತ್ರಿ ದಿಟ್ಟ ಹೆಜ್ಜೆ ಇಟ್ಟರು. 2 ದಿನದಲ್ಲಿ ಆ ಒಂದು ಸಿಂಧೂ ನದಿಯ ಒಂದು ಏನು ಒಪ್ಪಂದ ಇತ್ತು ಅದನ್ನು ರದ್ದು ಮಾಡಿ, ಪಾಕಿಸ್ತಾನಕ್ಕೆ ನಾವು ನೀರು ಕೊಡೋಲ್ಲ, ಪಾಕಿಸ್ತಾನದ ಜೊತೆ ನಮ್ಗೆ ಯಾವ ಸಂಬಂಧನೂ ಇಲ್ಲ, ಇದನ್ನು ಹೇಳಿ ಪ್ರಪಂಚದ ಮುಂದೆ ಭಾರತದ ಶಕ್ತಿಯನ್ನು ತೋರಿಸ್ಕೊಟ್ರು. ಹಂಗಾಗಿ ಇಡೀ ದೇಶ ಇವತ್ತು ಮೋದಿ ಜೊತೆ ನಿಲ್ಲೋದಕ್ಕೆ ಕಾರಣ ಅದೇನೆ. ಹಾಗಾಗಿ ಪಾಕಿಸ್ತಾನ ಇನ್ನೂ ನಾವು ಶಕ್ತಿಶಾಲಿಗಳಿದ್ದೇವೆ ಅನ್ನೋಂಥ ಪ್ರಯತ್ನ ನಡೆಸಿದ್ರೆ ಪ್ರಪಂಚದ ಮುಂದೆ ಆ ಪಾಕಿಸ್ತಾನ ಪ್ರಪಂಚದ ಭೂಪಟದಲ್ಲಿ ಇಲ್ಲ ಅನ್ನಂಗಾಗತ್ತೆ.